ಬೇಸಿಗೆಗಾಲ ಶುರು ಆಗೋಯ್ತು. ಏನಾದ್ರು ತಣ್ಣಂತ ಕುಡಿಬೇಕಂದ್ರೆ ಈ ಥರ ಕರ್ಬೂಜ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ಬಾಡಿ ಕೂಡ ತಂಪಾಗಿರುತ್ತೆ. ಈ ಟೈಮಲ್ಲಿ ತುಂಬ ಹೀಟಾಗಿರೋ ಪದಾರ್ಥಗಳು ತಿನ್ನೋಕ್ಕಿಂತ ಮುಂಚೆ ಈ ಥರ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಬಾಡಿಗೆ. ನೋಡಿ, ನಾನು ಕರ್ಬೂಜ ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳ್ಕೊಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋಣ. 2 ಭಾಗ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಇದ್ರ ಜೊತೆಗೆ ನಾನೊಂದು ಮೋಸಂಬಿ ತೊಗೊಂಡಿದ್ದೀನಿ. ನೋಡಿ, ಒಳಗಡೆ ಇರೋ ಬೀಜ ಎಲ್ಲ ಕ್ಲೀನಾಗಿ ತೆರ್ಕೊಳ್ಳೋಣ. ಪೂರ್ತಿ ತೆಕ್ಕೋಬೇಕು. ಹಣ್ಣಾಗಿದೆ ಅದು ಪೂರ್ತಿ. ಕಲ್ಲಂಗಡಿ ಜ್ಯೂಸು ಈ ಥರ ಜ್ಯೂಸ್ ಕುಡಿದ್ರೆ ಬಾಡಿ ತಂಪು ಇರುತ್ತೆ, ತುಂಬ ಬಿಸಿ ಅನಿಸಲ್ಲ. ನೋಡಿ, ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಾಕು ನನಗೆ. ಅದರಲ್ಲಿರೋ ಬೀಜ ಎಲ್ಲ ತೆಕ್ಕೊಳ್ಳೋಣ. ಈಗ ಇದ್ರೊಳಗಿರೋ ಹಣ್ಣನ್ನೆಲ್ಲ ತೆಕ್ಕೋತಾ ಇದ್ದೀನಿ ನಾನು. ಸ್ಪೂನಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇದು ಕೂಡ ಹಾಕ್ಕೊಳ್ಳೋಣ. ಎಲ್ಲ ಬಿಡಿಸ್ಕೊಂಬಿಟ್ಟು ಹಾಕೋಬೇಕು, ಇಲ್ಲಾಂದರೆ ಕೆಕ್ಕೆ ಆಗೋಗುತ್ತೆ ಬೀಜ ಬಿತ್ತಂದರೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನು ಸಕ್ಕರೆ ಹಾಕೋತಾ ಇಲ್ಲ, ಅದು ಮೊದಲೇ ಸ್ವೀಟ್ ಇದೆ. ನೋಡಿ, ಈ ಥರ ರುಬ್ಕೋಬೇಕು ಸಣ್ಣಗೆ. ಸೋಸೋ ಅವಶ್ಯಕತೆ ಇಲ್ಲ ಅದಕ್ಕೆ, ಎಲ್ಲ ಚೆನ್ನಾಗಾಗಿದೆ. ನಾನು ಇದಕ್ಕೆ ಹಾಲು ಹಾಕೋಬೋದು, ಸಕ್ಕರೆ ಕೂಡ ಹಾಕೋಬೋದು. ಆದರೆ ನಾನು ಏನು ಹಾಕೊಳ್ಳಾರ್ದೆ ಮಾಡಿದ್ದೀನಿ ಸಿಂಪಲ್ಲಾಗಿ. ಶುಗರ್ ಬೇಡ ಅಂದ್ಬಿಟ್ಟು. ನೋಡಿ, ಸಿಂಪಲಾಗಿ ಆಗಿದೆ. ಕರ್ಬೂಜ ಜ್ಯೂಸು ಸಖತ್ತಾಗಿ ಬಂದಿದೆ. ಬೇಸಿಗೆಗಾಲದಲ್ಲಿ ಈ ಥರ ಕುಡೀರಿ, ತಂಪಾಗಿರುತ್ತೆ ಬಾಡಿ ಎಲ್ಲ. ಮಕ್ಕಳು ಕೂಡ ಮಾಡಿಕೊಡಿ, ತುಂಬ ಸೆಕೆ ಇದೆ. ಕರ್ಬೂಜ ಜ್ಯೂಸ್ ಅಂದರೆ ಸಖತ್ತಾಗಿ ಬಂದಿದೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಲೇಬೇಕು. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.